ಇಂದು ಮಧ್ಯಾಹ್ನ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್. ನಮಸ್ಕಾರ, ನಾನು ದೀಕ್ಷಾ ಬಂಗೇರ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ಸ್ ಇಂದು ಮಧ್ಯಾಹ್ನಕ್ಕೆ ಸ್ವಾಗತ. ಪವರ್ಡ್ ಬೈ ಮಲಬಾರ್ ಗೋಲ್ಡನ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್, ಮಂಗಳೂರು. ಇದೀಗ ಸುದ್ದಿಯ ವಿವರ. ಅಫ್ಘಾನಿಸ್ತಾನವನ್ನು ಗ್ರೇವ್ಯಾರ್ಡ್ ಆಫ್ ಎಂಪೈರ್ಸ್ ಎಂದರೆ ಸಾಮ್ರಾಜ್ಯಗಳ ಗೋರಿ ಕಟ್ಟುವ ನೆಲ ಎಂದು ಹೇಳಲಾಗುತ್ತದೆ. ಇತಿಹಾಸ ಪೂರ್ವದಿಂದಲೂ ಇದಕ್ಕೆ ಸಾಕಷ್ಟು ನಿದರ್ಶನಗಳು ಇವೆ. ಆಧುನಿಕ ಕಾಲದಲ್ಲಿ ಮುಗ್ಗರಿಸಿದವುಗಳು ಬ್ರಿಟನ್, ಸೋವಿಯತ್, ರಷ್ಯಾ ಮತ್ತು ಯುಎಸ್ಎ. 19ನೇ ಶತಮಾನದಲ್ಲಿ ಬ್ರಿಟನ್ ದಾಳಿ ಮಾಡಿತಾದರೂ ಇಲ್ಲಿ ನಿಲ್ಲಲಾಗಲಿಲ್ಲ. 1980ರಿಂದ 89ರವರೆಗೆ ಸೋವಿಯತ್ ರಷ್ಯಾ ಹಿಡಿದಿತ್ತು. ಆ ಸಾಮ್ರಾಜ್ಯವೇ 15 ದೇಶವಾಯಿತು. 2001ರಿಂದ ಅಮೆರಿಕದ ಸಂಯುಕ್ತ ಸಂಸ್ಥಾನ ಹಿಡಿದಿತ್ತು. 2 ದಶಕ ಏಗಿ ತಾನಾಗಿಯೇ ಜಾಗ ಖಾಲಿ ಮಾಡಿತ್ತು. ಇದು ಕಠಿಣ ಗುಡ್ಡಗಾಡು ಪ್ರದೇಶ. ಮೇಲ್ನೋಟಕ್ಕೆ ಇಸ್ಲಾಂ, ಆದರೂ ಹತ್ತಾರು ಬುಡಕಟ್ಟುಗಳು ಯಾವುದೇ ಅಂಕಿಗೆ ಸಿಗದವುಗಳು ಹಾಗೂ ತಮ್ಮ ಆಚರಣೆಗಳನ್ನು ಉಳಿಸಿಕೊಂಡವುಗಳಾಗಿವೆ. ಇನ್ನು ಆಸ್ಟ್ರೇಲಿಯಾವನ್ನ ಕೆಳಗಿನಾಳದ ಎಂದರೆ ಲ್ಯಾಂಡ್ ಡೌನ್ ಅಂಡರ್ ಎಂದು ಜಪಾನನ್ನ ಮೂಡುವ ಸೂರ್ಯ ಅರ್ಥಾತ್ ರೈಸಿಂಗ್ ಸನ್ ಎಂದು ಕರೆಯುತ್ತಾರೆ. ಹೀಗೆ ಹಲವು ದೇಶಗಳು ಹಲವು ಅನ್ವರ್ಥ ನಾಮಗಳನ್ನು ಪಡೆದಿವೆ. ಸಾಮಾನ್ಯವಾಗಿ ಮುಂಜಾವು ಮೂಡುವ ಬೆಳ್ಳಿಯು ಒಂದು ಗ್ರಹವಾದುದರಿಂದ ಸೂರ್ಯನ ಬೆಳಕನ್ನು ಚಿಮ್ಮಿ ನಮಗೆ ಮರಿಚಂದ್ರನಂತೆ ನೇರವಾಗಿ ಕಣ್ಣಿಗೆ ಕಾಣಿಸುತ್ತದೆ. ಬುಳ್ಳಿ ಹಾಗೂ ಬೆಳ್ಳಿ ಎಂದು ಕರೆಯಲಾಗುವ ಶುಕ್ರ ಅತಿ ಹೊಳಪಿನ, ಕಣ್ಣಿಗೆ ನೇರ ಕಾಣುವ ಗ್ರಹವಾಗಿದೆ. ನೇಸರ ಹುಟ್ಟುವುದಕ್ಕೆ 2 ಗಂಟೆ ಮೊದಲು ಮೂಡಣ ಬಾನಿನಲ್ಲಿ ಶುಕ್ರ, ಮಂಗಳ, ಶನಿ, ಬುಧ, ಗುರು ಗ್ರಹಗಳು ಇದ್ದ ಘಟನೆ 2 ವರ್ಷದ ಹಿಂದೆ ನಡೆದಿದೆ. ಇವೆಲ್ಲ ಬಾನಿನ ಅಪರೂಪದ ಸಂಗತಿಗಳು. ಆದರೆ ನಾವು ಸುಲಭದಲ್ಲಿ ನಿತ್ಯ ಶುಕ್ರನನ್ನ ನೋಡಬಹುದು. ಹಿಂದಿನವರು ಕೆಲವು ಕೆಲಸಕ್ಕೆ ಏಳಲು ಬೆಳ್ಳಿ ಮೂಡುವುದನ್ನು ನೋಡುತ್ತಿದ್ರು. ಆದರೆ 3 ತಿಂಗಳಿಗೂ ಹೆಚ್ಚು ಕಾಲ ಅದು ಸಾಧ್ಯವಿಲ್ಲ. ಆಗ ಶುಕ್ರ ನೇಸರನ ಹಿಂದೆ ಇರುತ್ತದೆ. ಈ ಕಾಲದಲ್ಲಿ ಸಂಜೆ ಸೂರ್ಯ ಮುಳುಗುವುದಕ್ಕೆ 2 ಗಂಟೆ ಮೊದಲು ಪಡುವಣದಲ್ಲಿ ಬೆಳ್ಳಿಯನ್ನ ಕಾಣಬಹುದು. ಅದು ಆ ಕಾಲ. ಡಿಸೆಂಬರ್ 23ರಿಂದ 263 ದಿನ ಬೆಳ್ಳಿ ಮೂಡಿತು ಹಾಡು ಸರೆ. ಆಮೇಲೆ ಬೆಳ್ಳಿ ಮುಳುಗಿತು. ಭಾರತದ 75ನೇ ಕಲಿಕಾ ದರಪಟ್ಟಿ ಪ್ರಕಟವಾಗಿದ್ದು, ಕೇರಳವು ಮೊದಲ ಸ್ಥಾನದಲ್ಲಿದ್ದರೆ ಬಿಹಾರವು ಕೊನೆಯ ಸ್ಥಾನದಲ್ಲಿದೆ. ಓದಿದವರ ಪ್ರಮಾಣ ಮತ್ತು ಸ್ಥಾನ ಕೆಲವು ಮುಂದಿನಂತಿದೆ. ಕೇರಳ 94.1, ಲಕ್ಷದ್ವೀಪ 93.85%, ಮಿಜೋರಾಂ 93.33%, ದಿಲ್ಲಿ 88.7%, ತ್ರಿಪುರ 87.75%. ಮೊದಲ 5 ಸ್ಥಾನಗಳಲ್ಲಿ ಇರುವ ರಾಜ್ಯ ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಾಗಿವೆ. ಕರ್ನಾಟಕವು ದೇಶದ ಕಲಿತವರ ಪ್ರಮಾಣದಲ್ಲಿ 74%ದೊಡನೆ 15ನೇ ಸ್ಥಾನದಲ್ಲಿದೆ. ಬಿಹಾರ ಕೊನೆಯ ಸ್ಥಾನದಲ್ಲಿದೆ. ಅಲ್ಲಿ ಓದಿದವರ ಪ್ರಮಾಣವು 61.8% ಇದೆ. ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿ 75ರ ಗುಂಡ್ಯ ಸಮೀಪದ ಅಡ್ಡಹೊಳೆ ಎಂಬಲ್ಲಿ ಶನಿವಾರದಂದು ನಸುಕಿನ ಜಾವ ಖಾಸಗಿ ಬಸ್ಸೊಂದು ಪಲ್ಟಿಯಾಗಿ ಕೆಎಸ್ಆರ್ಟಿಸಿ ಬಸ್ ಹಾಗೂ ಕಾರಿನ ನಡುವೆ ಸರಣಿ ಅಪಘಾತ ಸಂಭವಿಸಿದೆ. ಬೆಂಗಳೂರಿನ ಕಾಮಾಕ್ಷಿಪಾಳ್ಯದ ಸೈಂಟ್ ಲಾರೆನ್ಸ್ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳು ಕುಂದಾಪುರಕ್ಕೆ ಪ್ರವಾಸಕ್ಕೆಂದು ತೆರಳಿ ಹಿಂತಿರುಗುತ್ತಿದ್ದ ವೇಳೆ ಚಾಲಕನ ನಿಯಂತ್ರಣ ತಪ್ಪಿ ಅಡ್ಡಹೊಳೆ ಎಂಬಲ್ಲಿ ಬಸ್ ರಸ್ತೆಗೆ ಪಲ್ಟಿಯಾದ ಪರಿಣಾಮ ಬೆಂಗಳೂರಿನಿಂದ ಬರುತ್ತಿದ್ದ ಕೆಎಸ್ಆರ್ಟಿಸಿ ಬಸ್ ಡಿಕ್ಕಿ ಹೊಡೆದಿದೆ. ಇದೇ ವೇಳೆ ಹಿಂದಿನಿಂದ ಬರುತ್ತಿದ್ದ ಕಾರೊಂದು ಕೆಎಸ್ಆರ್ಟಿಸಿ ಬಸ್ನ ಹಿಂಬದಿಗೆ ಡಿಕ್ಕಿ ಹೊಡೆದು ಸರಣಿ ಅಪಘಾತ ಸಂಭವಿಸಿದೆ. ಘಟನೆಯಲ್ಲಿ ಪ್ರವಾಸಕ್ಕೆ ತೆರಳಿದ್ದ 32 ವಿದ್ಯಾರ್ಥಿಗಳು ಗಾಯಗೊಂಡಿದ್ದು, ಗಾಯಾಳುಗಳನ್ನು ನೆಲ್ಯಾಡಿ ಹಾಗೂ ಕಡಬದ ಖಾಸಗಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆಯನ್ನ ನೀಡಿ ಹೆಚ್ಚಿನ ಚಿಕಿತ್ಸೆಗಾಗಿ 15 ಮಂದಿಯನ್ನ ಮಂಗಳೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಈ ಪೈಕಿ 6 ಮಂದಿಗೆ ಹೆಚ್ಚಿನ ಗಾಯಗಳಾಗಿವೆ ಎಂದು ತಿಳಿದು ಬಂದಿದೆ. ಸ್ಥಳಕ್ಕೆ ನೆಲ್ಯಾಡಿ ಹೊರಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲಿಸಿದ್ದಾರೆ. ಪ್ರಶಾಂತ್, ವಿ4 ನ್ಯೂಸ್, ನೆಲ್ಯಾಡಿ.
ಅಂಪಾರು ಸಹಕಾರಿ ವ್ಯವಸಾಯಿಕ ಸಂಘದಲ್ಲಿ ಸುಮಾರು 3,95 ಲಕ್ಷ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ. ಹಣ ದುರುಪಯೋಗದಲ್ಲಿ ಶಾಮೀಲಾಗಿರುವ ನಿರ್ದೇಶಕರುಗಳನ್ನು ವಜಾಗೊಳಿಸಿ ಅವರ ಹೆಸರನ್ನು ಕಪ್ಪು ಪಟ್ಟಿಗೆ ಸೇರಿಸಬೇಕು. 10 ವರ್ಷಗಳ ಕಾಲ ಅವರು ಚುನಾವಣೆಯಲ್ಲಿ ನಿಲ್ಲಬಾರದು. ಹಗರಣಗಳನ್ನು ಮುಚ್ಚಿಹಾಕಲು ಯತ್ನಿಸಿದರೆ ನಾವು ಸುಮ್ಮನಿರಲ್ಲ. ಅವರ ವಿರುದ್ಧ ಖಾಸಗಿ ಕ್ರಿಮಿನಲ್ ಕೇಸ್ ದಾಖಲು ಮಾಡುತ್ತೇವೆ ಎಂದು ಸಾಮಾಜಿಕ ಕಾರ್ಯಕರ್ತ ನವೀನ್ ಶೆಟ್ಟಿ ಅಂಪಾರು ಎಚ್ಚರಿಕೆ ನೀಡಿದ್ದಾರೆ. ವ್ಯವಸಾಯ ಸೇವಾ ಸಹಕಾರಿ ಸಂಘ ಅಂಪಾರುವಿನಲ್ಲಿ ನಡೆದ ಹಣಕಾಸು ವ್ಯವಹಾರ ಹಾಗೂ ಆಡಳಿತ ಮಂಡಳಿಯ ವೈಫಲ್ಯವನ್ನು ಖಂಡಿಸಿ ಸ್ವಾಭಿಮಾನಿ ಸಹಕಾರಿ ಅಂಪಾರು ನೇತೃತ್ವದಲ್ಲಿ ಸಂಘದ ಕಚೇರಿಯ ಮುಂಭಾಗದಲ್ಲಿ ನಡೆದ ಪ್ರತಿಭಟನಾ ಸಭೆಯಲ್ಲಿ ಅವರು ಮಾತನಾಡಿದರು. 2015-16ರಲ್ಲಿ ನಡೆದ ಅವ್ಯವಹಾರದ ಬಗ್ಗೆ 3 ವರ್ಷಗಳಿಂದ ಧ್ವನಿ ಎತ್ತುತ್ತಿದ್ದರೂ ಸಂಬಂಧಪಟ್ಟವರಿಂದ ಯಾವುದೇ ಸ್ಪಂದನೆಯಿಲ್ಲ. ಆಡಿಟ್ ರಿಪೋರ್ಟ್ನಲ್ಲಿಯೂ ಸಂಸ್ಥೆ ಲಾಭಾಂಶದಲ್ಲಿದೆ ಎಂದು ತೋರಿಸಲಾಗಿದೆ. ಸೊಸೈಟಿಯ ಮೇಲೆ ನಮಗೆ ಯಾವುದೇ ರೀತಿಯ ಬೇಸರವಿಲ್ಲ. ನೊಂದು ಬಂದವರಿಗೆ ಹಣ ಸಿಗುವ ವ್ಯವಸ್ಥೆ ಆಗಬೇಕು ಎನ್ನುವುದು ನಮ್ಮ ಆಸೆ. ನಮ್ಮೂರಿನ ಸೊಸೈಟಿ ಲಾಭಾಂಶದಲ್ಲಿದ್ದರೆ ಮಾತ್ರ ನಮಗೆ ಸಾಲ ಸಿಗುತ್ತದೆ. 8 ಕೋಟಿ ರೂಪಾಯಿ ಸಾಲ ವಸೂಲಾತಿಯಾಗದೆ ಕೋರ್ಟ್ನಲ್ಲಿದೆ. ಆಡಳಿತ ಮಂಡಳಿ ಹಗರಣಗಳನ್ನು ಗೊತ್ತಿಲ್ಲದ ಹಾಗೆ ಮಾಡಿ ಮುಗಿಸುತ್ತದೆ. ಪ್ರತಿ ವರ್ಷ 25% ಡಿವಿಡೆಂಡ್ ಸಿಗಬೇಕಾದ ಸೊಸೈಟಿ ಇದೀಗ 2,82 ಲಕ್ಷ ರೂಪಾಯಿ ನಷ್ಟದಲ್ಲಿದೆ ಎಂದವರು ಬೇಸರ ವ್ಯಕ್ತಪಡಿಸಿದರು. ನಿಮ್ಗೆ ಯಾರಿಗೂ ಗೊತ್ತಿರಲಿಕ್ಕಿಲ್ಲ, 2015-16ರಲ್ಲಿ ಕನಿಷ್ಠ ಪಕ್ಷ 4 ಕೋಟಿಗೂ ಹೆಚ್ಚು ಹಣವನ್ನು ಲೂಟಿ ಮಾಡಿದ್ದಾರೆ. ಯಾರು ಲೂಟಿ ಮಾಡಿದ್ದಾರೆ ಕೇಳುವಂತ ಪ್ರಶ್ನೆಗೆ ಇವತ್ತು ಇವರಲ್ಲಿ ಆನ್ಸರ್ ಇಲ್ಲ. ಯಾರೋ ಒಬ್ಬನನ್ನ ಬಲಿಪಶು ಮಾಡುವಂತ ಕೆಲಸವನ್ನ ಇಲ್ಲಿ ಮಾಡ್ತಾ ಇದ್ದಾರೆ. ಕಳೆದ 47-48 ವರ್ಷದಿಂದ ಆಡಳಿತವನ್ನು ನಡೆಸುವಂತ ನಿರ್ದೇಶಕರಿಗೂ ಸಹ ಇದರ ಬಗ್ಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. ಪ್ರಸ್ತುತ ನಮ್ಮ ಸೊಸೈಟಿಯಲ್ಲಿ ಕೆಲವರಿದ್ದಾರೆ 47 ವರ್ಷ ಅನುಭವ ಉಳ್ಳವರು, ಕೆಲವರು 30 ವರ್ಷ ನಿರ್ದೇಶಕ ಅವಧಿಯಲ್ಲಿ ಅನುಭವ ಉಳ್ಳವರಿದ್ದಾರೆ. ಕೇಳಿದ್ರೆ ನಮಗೆ ಕಂಪ್ಯೂಟರ್ ಅಲ್ಲಿ ಅವರು ಏನ್ ಮಾಡ್ಕೊಂಡಿದ್ದಾರೆ ನಮಗೆ ಮಾಹಿತಿ ಇಲ್ಲ ಅಂತ ಹೇಳ್ತಾರೆ. 4 ಕೋಟಿ ರೂಪಾಯಿ 2016ರಲ್ಲಿ ಹಗರಣವಾಗಿರುವ ಹಣ 2024ರ ಅಂತ್ಯಕ್ಕೆ ಬಡ್ಡಿ ಸೇರಿ 9 ಕೋಟಿ ರೂಪಾಯಿ ಆಗ್ತದೆ. ಪ್ರತಿ ದಿವಸ ನಮ್ಮ ಸೊಸೈಟಿಗೆ 16 ಲಕ್ಷ ರೂಪಾಯಿ ಬಡ್ಡಿ, ಅಸಲು ಪಾವತಿಗೆಲ್ಲ ಬಡ್ಡಿ ಪಾವತಿಸಲಿಕ್ಕೆ ಬರ್ತದೆ. ಬಂಧುಗಳೇ, ಅಂಪಾರು ಗ್ರಾಮಸ್ಥರದಿಂದ ನಾನು 4-5 ಜನಕ್ಕೆ ಕರೆ ಮಾಡಿದಾಗ ಹೇಳ್ತಾರೆ, ನಾನೊಂದು 25,000 ರೂಪಾಯಿ ಸಾಲ ಕೇಳಿದ್ರೆ 10 ಸಲ ಓಡಿಸ್ತಾರಂತ. ಈ 4 ಕೋಟಿ ಹಗರಣ ಆದ್ಮೇಲೆ ಕನಿಷ್ಠ ಪಕ್ಷ 7 ವರ್ಷ ಯಾರಿಗೂ ಮಾಹಿತಿ ಇಲ್ಲ. ಆಡಿಟ್ ರಿಪೋರ್ಟ್ ಅಲ್ಲಿ ಸಹ ಈ ಒಂದು ಸೊಸೈಟಿಯನ್ನ ಲಾಭಾಂಶದಲ್ಲಿ ತೋರಿಸಿದ್ದಾರೆ. ಮೊನ್ನೆ ನಡೆದ ಮಹಾಸಭೆಯಲ್ಲಿ, ಕಳೆದ 3 ಮಹಾಸಭೆಯಲ್ಲಿ ಶಾನ್ಘಟ್ ವಕೀಲರು ಉಮೇಶ್ ಶೆಟ್ಟರು ಮತ್ತು ಮೂಡಬಾಗಿ ಉದಯ್ ಶೆಟ್ಟಿ ಹಾಗೂ ನಾನು ಕಳೆದ 3-4 ಮಹಾಸಭೆಯಲ್ಲಿ ಕೆಲವೊಂದು ಕ್ವಶನ್ಗಳನ್ನು ಇಟ್ಟಿದ್ದೀವಿ. ಅವಾಗೆಲ್ಲ ನಮ್ಮನ್ನು ಅಪಹಾಸ್ಯ ಮಾಡ್ತಿದ್ರು. ಇವ್ರಿಗೆ 3 ಜನ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ಲ, ಸೊಸೈಟಿಯಲ್ಲಿ ಏನೂ ಆಗಿಲ್ಲ, ಅಲ್ಲಿ ಇವರೆಲ್ಲ ಸಾಚರು, ಇವರು ಮಾತ್ರ ಸುಳ್ಳು ಹೇಳ್ತಾ ಇದ್ದಾರೆ, ಸೊಸೈಟಿಯನ್ನ ವಂಚಿಸಲಿಕ್ಕೆ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದ್ರು. ಮೊನ್ನೆ ಮಾಡಿದ ಮಹಾಸಭೆಯಲ್ಲಿ ಸಂಪೂರ್ಣವಾಗಿ ಡಾಕ್ಯುಮೆಂಟ್ಸ್ ಇಟ್ಟಾಗಲೂ ಸಹ ಅವ್ರು ಒಪ್ಕೊಳ್ಳಿಕ್ಕೆ ತಯಾರಿಲ್ಲ. ಇನ್ನು 2 ನಿಮಿಷದಲ್ಲಿ ಮಹಾಸಭೆಯಲ್ಲಿ ಮಾತಾಡಿರ್ತಕ್ಕಂಥ ಎಲ್ಲ ವಿಡಿಯೋ ರೆಕಾರ್ಡ್ಗಳನ್ನ ನಾನು ಪ್ಲೇ ಮಾಡ್ತೇನೆ. ಅವ್ರು ಯಾರ್ಯಾರು ಏನೇನು ಮಾತಾಡಿದ್ದಾರೆ ವಿತ್ ರೆಕಾರ್ಡ್ ನಾವು ಪ್ಲೇ ಮಾಡ್ತೀವಿ. ನಮಗೆ ಸೊಸೈಟಿ ಮೇಲೆ ಯಾವುದೇ ರೀತಿಯ ಬೇಜಾರಿಲ್ಲ. ಸೊಸೈಟಿ ಒಂದು ಸಾರ್ವಜನಿಕವಾಗಿ 4 ಜನರಿಗೆ ಹೆಲ್ಪ್ ಆಗಬೇಕು. ನೊಂದು ಬಂದವರಿಗೆ ಇಲ್ಲಿ ಒಂದು ಹಣ ಸಿಗುವಂತಾಗಬೇಕು. ನಮ್ಮೂರಿನ ಸೊಸೈಟಿ ಡೆವಲಪ್ಮೆಂಟ್ ಆದ್ರೆ ಮಾತ್ರ ನಮಗೆ ಕೃಷಿ ಸಾಲ ಇನ್ನೇನಾದ್ರೂ ಪಡಿಬಹುದು. ಇನ್ನೊಂದು ವಿಚಾರ, 8 ಕೋಟಿ ರೂಪಾಯಿ ಹಣ ಸಾಲ ವಸೂಲಾತಿ ಆಗದೆ ಇವತ್ತು ಕೋರ್ಟ್ನಲ್ಲಿದೆ. 8 ಕೋಟಿ ರೂಪಾಯಿ ಹಣ ಸಾಲ ವಸೂಲಾತಿಗೆ ಕ್ರಮ ಕೈಗೊಳ್ಳದೆ ಕಳೆದ ಮಹಾಸಭೆಯಲ್ಲಿ ನಾವು ಗಲಾಟೆ ಮಾಡಿದಾದ್ಮೇಲೆ ಇವರು ಕೋರ್ಟಿಗೆ ಹಾಕಿದ್ದಾರೆ 8 ಕೋಟಿ ಹಣ. ಆ 8 ಕೋಟಿ ಹಣದಲ್ಲಿ ಬಹುಶಃ 90% ಜನ ಅಂಪಾರು ಗ್ರಾಮಸ್ಥರು ಬಿಟ್ಟು ಹೊರಗಿನವರಿಗೆ ಕೊಟ್ಟಿದ್ದಾರೆ. ಅಂಪಾರು ಗ್ರಾಮಸ್ಥರಿಗೆ ಯಾರು ಅದರಲ್ಲಿ ಬಡ್ಡಿಲ್ಲ. 8 ಕೋಟಿಯಲ್ಲಿ ಅಂಪಾರು ಗ್ರಾಮ ಬೆರಳಕ್ಕೆ ಎಷ್ಟು ಜನ ಇದ್ದಾರೆ? ಎಲ್ಲ ಒಂದು 50,000, 1 ಲಕ್ಷ ಕಟ್ಲಿಕ್ಕೆ ಆಗಿದ್ದಾರೆ. 60 ಲಕ್ಷ, 70 ಲಕ್ಷ ಇವರಿಗೆ ಬೇಕಾದವರಿಗೆ ಕೊಟ್ಟು 8 ಕೋಟಿ ಕೋರ್ಟ್ನಲ್ಲಿದೆ. ಇಲ್ಲಿ 8 ಕೋಟಿ ಲಾಸ್, 8 ಕೋಟಿ ಕೋರ್ಟ್ನಲ್ಲಿದೆ. ಒಟ್ಟು 16 ಕೋಟಿ ನಂಗೆ ಲೆಕ್ಕ ಸಿಕ್ಕಿದೆ. 2,82 ಲಕ್ಷ ರೂಪಾಯಿ ಈ ವಾರ್ಷಿಕ ಆದಾಯದಲ್ಲಿ ಸೊಸೈಟಿ ಲಾಸ್ ಅಲ್ಲಿದೆ. ಸಿಗ್ಬೇಕಾದಂತ ಶಾರ್ ಹಣ ಕೊಡ್ಲಿಕ್ಕಾಗಿಲ್ಲ. ಮಹಾಸಭೆ ಕರೀರಿ ಅಂತ ಹೇಳಿದ್ರೆ ನಿಮ್ಮ ಹುತ್ತಾಟ ತರ ತೋರಿಸ್ತಿದ್ರಿ ನೀವು. ಎಷ್ಟು ಜನರಿಗೆ ಇವತ್ತು ಶಾರ್ ಹಣ ಸಿಗ್ಬೇಕಾಗಿತ್ತು? 25% ಪ್ರತಿ ವರ್ಷ ಡಿವಿಡೆಂಡ್ ಸಿಕ್ಕುದಂತ ಸಂಸ್ಥೆ ಇವತ್ತು 2,82 ಲಕ್ಷ ರೂಪಾಯಿ ಲಾಸಿಗೆ ಹೋಗಿದೆ. ಯಾರಿಂದಾಗಿದೆ? ಯಾರ ಆಡಳಿತ ಅವಧಿಯಲ್ಲಾಗಿದೆ? ಯಾರಾದ್ರೂ 3 ಜನ ಮಹಾಸಭೆಯಲ್ಲಿ 3 ಜನ ಮಾತಾಡಿದ್ರೆ ಇವರು ಹೇಳ್ತಾರಂತೆ, 3 ನಾಯಿ ಬಗಳಿದ್ರೆ ಏನಾಗ್ತದೆ, ದೇವಲೋಕ ಹಾಳಾಗ್ತದ, ನಾವು ಮಾಡ್ಕೊಂಡು ಹೋಗುದು. ನಾಯಿ 3 ಅಲ್ಲ, 1000 ಬಗಳಿದ್ರು ದೇವಲೋಕ ಹಾಳಾಗಲ್ಲ. ಅಂಪಾರಿನ ಸಿಂಹ ಗರ್ಜನೆ ತೋರಿಸ್ಬೇಕಂತ ಪ್ರತಿಭಟನೆಯನ್ನು ಕರೆದಿದ್ದೀವಿ. ಈ ವಿಚಾರವನ್ನು ನಾನು ಹೆಸರಂತ ಹೇಳ್ತಾ ಇಲ್ಲ. ಮಹಾಸಭೆಯಲ್ಲಿ
ನಿರ್ದೇಶಕರು ಹೇಳಿರುವಂತ ಮಾತು ಆಡಿಯೋ ಪ್ಲೇ ಮಾಡಿಸ್ತೀನಿ ನಾನು. ಸೊಸೈಟಿಯಲ್ಲಿ 4 ಕೋಟಿ ಹಗರಣವಾಗಿದೆ, ಅದನ್ನ ಸದಾಶಿವ ವೈದ್ಯ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸ್ವಾಮಿ, ಸದಾಶಿವ ವೈದ್ಯ ಹಗರಣ ಮಾಡಿದ್ರು ನೀವು ನೇರವಾಗಿ ಹೇಳಬೇಕಾದ್ರೆ ನಿಮ್ಮಲ್ಲಿರುವ ದಾಖಲೆಗಳನ್ನ ನೀಡಿ ನನಗೆ. ಯಾವುದೇ ತನಿಖೆ ಆದೇಶ ಆಗಿಲ್ಲ, ಯಾವುದೇ ತನಿಖೆ ಆಗಿಲ್ಲ. ನೇರವಾಗಿ ಸದಾಶಿವ ವೈದ್ಯವರು 4 ಕೋಟಿ ಹಗರಣವನ್ನು ಮಾಡಿದೆ ಅಂತ ಹೇಳಿದಾದ್ರೆ ನೀವೇನು ಗೆಲುಕಾಯ್ತಾ ಇದ್ರಲ್ಲಿ 14 ಜನ ಕೂತ್ಕೊಂಡು? ಒಬ್ಬ ಕೆಲಸಗಾರ 4 ಕೋಟಿ ಕತ್ಕೊಂಡು ಹೋಗ್ತಾನೆ ಅಂತ ಹೇಳಿದ್ರೆ ನೀವು 13 ಜನ ಗೆಲುಕಾಗಿದ್ದೀರಾ ಸೊಸೈಟಿ ಒಳಗಡೆ. ನಿಮ್ಮ ಕೆಲಸವೇನು ಹಾಗಾದ್ರೆ? ನಿಮ್ಮ ಕರ್ತವ್ಯವೇನು? ಪ್ರತಿ ತಿಂಗಳು ಮೀಟಿಂಗ್ ಹೋದಾಗ ಸಿಗುವಂತ ಭತ್ಯೆಯನ್ನು ಪಡೆಯೋದಕ್ಕಾಗಿ ನೀವು ಸೊಸೈಟಿ ಒಳಗೆ ಹೋಗುದಾದ್ರೆ ನಿಮ್ಮ ಅವಶ್ಯಕತೆ ಇಲ್ಲ. ನೀವಿದ್ರೂ ಸಹ 4 ಕೋಟಿ ಹಗರಣವಾಗುತ್ತದೆ ಅಂತ ಹೇಳಿದಾದ್ರೆ ನಿಮ್ಮ ಅವಶ್ಯಕತೆ ಏನಿದೆ ನಮಗೆ? ಆಗ ನೀವಿಬ್ರು ಸಮಾನರು. ಅಲ್ಲಿ ದುರುಪಯೋಗ ಆಗಿದಂತ ಕ್ಷಣ ಕಾಂಗ್ರೆಸ್ನವರು ನಮ್ಮನ್ನ ಸೂಪರ್ ಸೀಡ್ ಮಾಡ್ಲಿಕ್ಕೆ ಹೋಗ್ತಾರೆ. ಸ್ವಾಮಿ, ಸೂಪರ್ ಸೀಡ್ ಮಾಡ್ಲಿಕ್ಕೆ ಹೋಗುವುದರಿಂದ ಈ 65 ಎನ್ಕ್ವೈರಿ ಬೇಡ ಅಂತ. ಕಾನೂನು ಪ್ರಜ್ಞೆ ಸ್ವಲ್ಪ ಇರಬೇಕು ಇವರಿಗೆ. ತನಿಖೆನೇ ಆಗಿಲ್ಲ. 64 ಎನ್ಕ್ವೈರಿ ಆಗ್ಲಿ, 65 ಎನ್ಕ್ವೈರಿ ಆಗ್ಲಿ, ತಪ್ಪು ನೀವು ಮಾಡಿಲ್ಲ ಅಂತ ಹೇಳಿದ್ರೆ ಕಾನೂನಿಗೆ ಯಾಕೆ ಸ್ಟೇ ತರಲಿಕ್ಕೆ ಹೋಗ್ತೀರಿ? ನಮ್ಗೆ ಏನ್ ಗೊತ್ತು ಸ್ವಾಮಿ? ನಮ್ಗೆ ಏನಾದ್ರೂ ಗೊತ್ತಿದ್ಯಾ? ಮಕ್ಕಳ ಪರಸ್ಥಳದಲ್ಲಿ ದುಡಿದ ಹಣವನ್ನ ನಮ್ಮ ಮಕ್ಕಳ ಮದುವೆಗೋ ಮನೆ ಕಟ್ಲಿಕ್ಕೋ ಒಂದು 10,000 20,000 ಎಫ್ಡಿ ತಂದಿಡ್ತೀವಿ. ಇಷ್ಟೆಲ್ಲ ಆದ್ರೂ ಮೊನ್ನೆ 4,80,000 ರೂಪಾಯಿ ಯಾರೋ ಒಬ್ಬರ ಅಕೌಂಟ್ ಅಲ್ಲಿ ಇರೋದು, SP ಅಕೌಂಟ್ ಅಲ್ಲಿ ಇರುವ ಹಣವನ್ನ ಗೀಚ್ಕೊಂಡು ಹೋದ್ರಲ್ಲ. ನಿಮ್ಮಲ್ಲಿ ಇನ್ಯಾವ ನಂಬಿಕೆ ಇಡ್ಬೇಕು ನಾವು? ಇನ್ಯಾವ ನಂಬಿಕೆ ಇಡ್ಲಿಕ್ಕೆ ಉಳಿದಿದೆ ಇಲ್ಲಿ? ಯಾವಾಗ ನೀವು ಸ್ಟೇ ತಂದ್ರಿ, ಅವರ ರಾಜೀನಾಮೆ ಅಂಗೀಕಾರ ಯಾವಾಗ ಆಗಿದೆ? ನೀವು ಸ್ಟೇ ತಂದು 3 ದಿವಸದ ಮೇಲೆ ಇಲ್ಲಿ ನಿರ್ಣಯ ಆಗಿದೆ. ರಾಜೀನಾಮೆ ಫಸ್ಟ್ ಕೊಟ್ಟಿದ್ದಾರೆ ಇವರು. ಅದಾದ್ಮೇಲೆ ಇವರು ಸ್ಟೇ ತಂದಿದ್ದಾರೆ. ಅಂಗೀಕಾರ ಸ್ಟೇ ತಂದಾದ್ಮೇಲೆ ಮಾಡಿದ್ದಾರೆ. ಇವರು ರಾಜೀನಾಮೆ ಅಂಗೀಕಾರ ಮಾಡುವಂತದ್ದು ಇರುವಂತದ್ದು ಅಧ್ಯಕ್ಷರ ಕೈಯಲ್ಲಿ. ಇವರ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಇವರು ಹಿಂಬಲ ಕೊಡಬಹುದಿತ್ತು. ಸೊಸೈಟಿಯಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣಗಳಾಗಿದೆ. ನೀವು ಸಹ ಭಾಗಿದಾರರಾಗಿದ್ದೀರಿ ನಮ್ಮ ಅವಧಿಯಲ್ಲಿ. ತನಿಖೆ ಆಗಲಿ. ತನಿಖೆ ಆದ ಮೇಲೆ ನೀವು ತಪ್ಪಿಗಸ್ತರಾದ ನೀವು ಶಿಕ್ಷೆಯನ್ನು ಅನುಭವಿಸಬೇಕು. ನಿಮ್ಮ ರಾಜೀನಾಮೆಯನ್ನು ನಾನು ಅಂಗೀಕರಿಸುವುದಿಲ್ಲ ಅಂತ ಮಾತಾಡಿದ್ರೆ ಖಂಡಿತವಾಗಿ ನಿಮ್ಮ ಮಾತನ್ನು ಒಪ್ಪಬಹುದಿತ್ತು. ಸಿದ್ದಾಪುರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ಆಗಿನ ಆಡಳಿತ ಮಂಡಳಿ ಯಾರು ಪ್ರಶ್ನೆ ಮಾಡಿದ್ರು ಅವರನ್ನ ಹತ್ತಿಕ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಬಹಳಷ್ಟು ಯೋಚನೆ ಮಾಡಬೇಕಾದಂತ ಅಂಶ ಇದು. ಈ ನಮ್ಮ ಸಂಸ್ಥೆಯಲ್ಲಿಯೂ ಕೂಡ ಹಣದ ದುರುಪಯೋಗ ಆಗ್ತದೆ. ನಿಯಮ ಮೀರಿ ನೀವು ಸಾಲ ಕೊಡ್ತಾ ಇದ್ದೀರಿ. ಅದು ನಮ್ಮ ಗ್ರಾಮವನ್ನ ಬಿಟ್ಟು ಯಾರೋ ಒಂದು 50 ಕಿಲೋಮೀಟರ್ ಆಚೆಯವರಿಗೆ ಲಕ್ಷಗಟ್ಟಲೆ ಸಾಲ ಕೊಡ್ತಾ ಇದ್ದೀರಿ. ಒಬ್ಬ ಇಲ್ಲಿಯೇ ಇರ್ತಕ್ಕಂಥ ನಿರ್ದೇಶಕರಿಗೆ, ಉಪಾಧ್ಯಕ್ಷರಿಗೆ ಬರೀ 90 ಸೆಂಟ್ಸ್ ಕೃಷಿ ಭೂಮಿಗೆ ಯಾವುದೇ ವ್ಯಾಲ್ಯೂಯೇಷನ್ ಕೊಡದೆ 25 ಲಕ್ಷ ರೂಪಾಯಿಗಳ ಕೃಷಿ ಸಾಲ ಕೊಟ್ಟಿದ್ರಿ. ಆ ಕೃಷಿ ಸಾಲಕ್ಕೆ ನ್ಯಾಯಯುತವಾಗಿ ಸರ್ಕಾರಕ್ಕೆ ಕೊಡ್ತಕ್ಕಂತ ಶುಲ್ಕವನ್ನ ಪಾವತಿ ಮಾಡದೆ, ಮಾರ್ಗೇಜ್ ಮಾಡದೆ, DTD ಮಾಡದೆ 10 ಲಕ್ಷ ರೂಪಾಯಿಗಳ ಒಳಗೆ ಕೊಟ್ಟಂತ ಸಾಲಗಳಿಗೆ ಬರ್ತಕ್ಕಂತ ಫಾರ್ಮ್ 3 ಅನ್ನ ತಗೊಂಡು ಅವನಿಗೆ ಸಹಾಯ ಮಾಡ್ತಕ್ಕಂಥ ಉದ್ದೇಶದಿಂದ ಸಾಲ ಕೊಟ್ಟಿದ್ದೀರಿ ಅಂತ ನಾವು ಪ್ರಶ್ನೆ ಮಾಡಿದಾಗ ಅದು ನಮ್ಮನ್ನು ವಿರೋಧ ಮಾಡಿದ್ರು. ಒಬ್ಬ ಬಡವ ಹೋಗಿ 10,000 20,000 50,000 ಸಾಲ ಕೇಳಿದ್ರು, ಇವ್ರು ಕೊಡೋದಿಲ್ಲ. ಇಲ್ಲಿ ಏನೀಗ ನಿರ್ದೇಶಕರಿದ್ದಾರೆ ಅವ್ರದ್ದೆಲ್ಲ ಸಾಲ ಇದೆ. ಎಲ್ಲ 5 ಲಕ್ಷ 10 ಲಕ್ಷ 15 ಲಕ್ಷ 20 ಲಕ್ಷ. ನಿಮ್ಮ ಆಡಿಟ್ ರಿಪೋರ್ಟ್ ಅಲ್ಲಿ ಇದೆ. ಒಂದಕ್ಕೂ ಸರಿಯಾದ ದಾಖಲೆಗಳನ್ನು ಕೊಟ್ಟಿಲ್ಲ. ಈ ನಿರ್ದೇಶಕರಾಗೋದು ಸಾಲ ಪಡಿಲಿಕ್ಕ ಅಂತ ನನ್ನ ಪ್ರಶ್ನೆ. ನಮ್ಮಂತವ್ರು ಕೊಡೋದಿಲ್ಲ. ಯಾರದ್ದೋ ಒಬ್ಬ ಜಾಮೀನ್ದಾರರು ಆ ಸಾಲಗಾರ ಸಾಲ ಕಡದೆ ಇದ್ರೆ ಇವನಿಂದ ವಸೂಲಿ ಮಾಡ್ತಾರೆ. ಆ ಜಾಮೀನ್ದಾರಿಗೆ ಸಾಲ ಕೊಡೋದಿಲ್ಲ. ಆದ್ರೆ ಇಲ್ಲಿ ತಾವು ಇಲ್ಲಿ ಬಂದಿದ್ದೀರಲ್ಲ, ಸಂದೇಹಗಳಿದ್ರೆ ಡೌಟ್ಗಳಿದ್ರೆ ಒಳಗೆ ಹೋಗಿ ಕೇಳಬಹುದು. ಕೋಟಿ FD ಇಟ್ಟಿದ್ದಾರೆ. ಯಾರು FD ತಂದಿಟ್ಟಿದ್ದಾರೆ? ದೊಡ್ಡ ದೊಡ್ಡ ಸಾಲ ಕೊಟ್ಟಿದ್ದಾರೆ ಕಮಿಷನ್ಗೋಸ್ಕರ. ನಿಯಮ ಮೀರಿ ಯಾವುದೇ ಸೊಸೈಟಿಯಲ್ಲಿ ಸಾಲ ಕೊಡ್ಲಿಲ್ಲ. ಆ ಸಿರಾಸಿ ಸಾಲ ಕೊಡ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ಕೆಲವರು ಇದ್ದಾರೆ ನಿರ್ದೇಶಕರು, ಕಮಿಷನ್ ಲೋನಿಗೆ ಕಮಿಷನ್ ತಗೊಂಡವರು ಇಲ್ಲಿ ದೊಡ್ಡ ದೊಡ್ಡ 60 ಲಕ್ಷ 70 ಲಕ್ಷ 1 ಕೋಟಿ ಸಾಲ ಕೊಟ್ಟಿದ್ದಾರೆ. ಇಲ್ಲೇ ಇದ್ದಾರೆ. ಇವ್ರದ್ದು ಎಷ್ಟಿದೆ FD? ಇಲ್ಲಿ FD ಇಲ್ಲ. ಯಾಕೆ ಇಲ್ಲ? ಇವ್ರು ತಿಂತಾ ಇದ್ದಾರೆ, ಗೊತ್ತುಂಟು ಇವರಿಗೆ. ಇವರು ಗೋಣಿ ಚೀಲದಲ್ಲಿ ಬರ್ತಾ ಇದ್ದ ಹೆಗ್ಗುಳ, ಇವರು ಗೋಣಿ ಚೀಲದ ಒಳಗಡೆ ಇದ್ದ ತಿಂತಾ ಇದ್ದಾರೆ. ಇವ್ರಿಗೆ ಗೊತ್ತುಂಟು ಇದು ಒಂದಲ್ಲ ಒಂದ್ ಕಾಲಕ್ಕೆ ಮುಳುಗ್ತದೆ ಅಂತೇಳಿ. ಹಾಗಾಗಿ ಇಲ್ಲಿ 10 ಕೋಟಿ ರೂಪಾಯಿ FD ಇವತ್ತು ವಿಡ್ರಾಲ್ ಆಗಿದೆ. ಒಂದು ತಿಂಗಳಿನ ಮಹಾಸಭೆಯಿಂದ ಸುಮಾರು 10 ಕೋಟಿ ಇಲ್ಲ ಅಂತ ಹೇಳಿ ಇವರು. ಇಲ್ಲ ಅಂತ ಯಾರಾದ್ರೂ ನಿರ್ದೇಶಕರಾಗ್ಲಿ ಸಿಬ್ಬಂದಿಗಳಾಗಿ ಬಂದು ಹೇಳಿ ನೋಡೋಣ. ಮತ್ತೆ 3 ತಿಂಗಳಾದ್ರಂತ ಬಂದ್ರು. FD ಒರಿಜಿನಲ್ FD ತನ್ನಿ ಅಂತ ಹೇಳಿದೆ. FD ನೋಡಿದೆ. ನಮ್ಮ ಬಾಸ್ ಇಲ್ಲೇ ಇದ್ದಾರೆ, ಈಗ ಅವರು ಇಲ್ಲೇ ಇದ್ದಾರೆ. FD ತಂದ್ರು. FD ತಂದು ನಾನು ನೋಡಿದಾಗ FD ಒರಿಜಿನಲ್, 2 ಒರಿಜಿನಲ್.
ಏನು ಮಿಸ್ಟೇಕ್ಸ್ ಇಲ್ಲ, ಹೋಗಿ ವಿಚಾರಿಸಿ ಅಂತ ಹೇಳಿದೆ. ಮತ್ತೆ ಬಂದಿದ್ದು ಕೂಡ 3 ತಿಂಗಳಿಗೆ. ಮತ್ತೆ ಪುನಃ ಆಫೀಸಿಗೆ ಬಂದ್ರು. ಮತ್ತೆ ನೋಡುವಾಗ ಇವರು ಎಲ್ಲಿವರೆಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿದ್ರೆ 50,000ದ 1 FDಯನ್ನ 2 ಪ್ರಿಂಟ್ ತೆಗೆದಿದ್ದಾರೆ. 50,000 ಕಿಸೆಗೆ ಹಾಕೊಂಡಿದ್ದಾರೆ. 50,000ದ ಒಂದೇ FDಯನ್ನ 2 ಪ್ರಿಂಟ್ ತೆಗೆದು 50,000ದ 1 ಲಕ್ಷ ರೂಪಾಯಿ FD ಮಾಡಿದ್ದೇವೆ ಅಂತ ಹೇಳಿ ಅವ್ರಿಗೆ ಕೊಟ್ಟಿದ್ದಾರೆ. ಅಂತ ಮೋಸ ಮಾಡಿದವರು ಇಲ್ಲಿ ಇರ್ತಕ್ಕಂಥವ್ರು ಈ ಸಿಬ್ಬಂದಿಗಳು. ಇಲ್ಲಿ ಹೇಳ್ತಾರೆ 3,95,00,000 ಸಾಲ ಲೋನ್ ಮಾಡಿದ್ದು ಫ್ರಾಡ್ ಮಾಡಿರೋದು ಈಗಿನ ಮ್ಯಾನೇಜರ್ ಅಂತಾರೆ. ಅದಕ್ಕೆ ಸಿಗ್ನೇಚರ್ ಮಾಡಿದವ್ರು ಯಾರು ಸ್ವಾಮಿ? ಈಗ ಇಲ್ಲಿದ್ದಾರಲ್ಲ ಅಸಿಸ್ಟೆಂಟ್ ಮ್ಯಾನೇಜರ್, ಅವರಿಗೆಲ್ಲ ಗೊತ್ತುಂಟು, ಫ್ರಮ್ ಬಿಗಿನಿಂಗ್ ಇಂದ ಗೊತ್ತುಂಟು. ಆ ಕಾರಣಕ್ಕಾಗಿ ಅವರು ಮ್ಯಾನೇಜರ್ ಚಾರ್ಜ್ ತಗೊಳ್ಳಿಲ್ಲ. ದೊಡ್ಡ ಪ್ರಾಮಾಣಿಕನಾಗ್ತಾ ನೋಡ್ಕೊಳ್ತದ್ದು, ನಾನು ಪ್ರಾಮಾಣಿಕ ಅಂತ ಹೇಳ್ತಾರೆ. ಆದ್ರೆ ಮೊನ್ನೆ ಇಲ್ಲಿ ಗಲಾಟೆ ಆದ್ಮೇಲೆ ಮಾಜಿ MLA ಮನೆ ಹೋಗಿ ಖಾಲಿ ಬೀಳ್ತಾರೆ. ಯಾಕೆ ಹೋಗ್ಬೇಕು? ಅಷ್ಟು ಪ್ರಾಮಾಣಿಕ ಆಗಿದ್ದ ಅವನು ಯಾಕೆ ಹೋಗ್ಬೇಕು? ಯಾರೋ ಒಬ್ಬ ಜನಪ್ರತಿನಿಧಿ ಮನೆಗೆ ಹೋಗಿ ಕಾಲಿಗೆ ಯಾಕೆ ಬೀಳ್ಬೇಕು ನನ್ನನ್ನು ಉಳಿಸಿ ಅಂತ? ಅವನ ಹೆಂಡತಿ ಅಕೌಂಟಿಗೂ 1 ಲಕ್ಷ ರೂಪಾಯಿ ಹೋಗಿದೆ ಈ ಫ್ರಾಡ್ ಆಗಿರೋ ಹಣ. ಓದಿ ಹೇಳ್ಬೇಕಾದ್ರೆ ಓದಿ ಹೇಳ್ತೇನೆ. 1 ಲಕ್ಷ ರೂಪಾಯಿ ಫ್ರಾಡ್ ಆಗಿರೋ ಹಣ ಈ ಅಸಿಸ್ಟೆಂಟ್ ಮ್ಯಾನೇಜರ್ ಇದ್ದಾನಲ್ಲ ಅವನ ಹೆಂಡತಿ ಅಕೌಂಟಿಗೆ ಹೋಗಿದೆ. ಒಬ್ಬ ನಿರ್ದೇಶಕ, ಒಬ್ಬ ಆಡಳಿತ ಅಧ್ಯಕ್ಷ ಮತ್ತು ಸದಸ್ಯರ ಉಪಾಧ್ಯಕ್ಷರಾದವರು ಆ ಮಂತಿನ ಏನು ಸ್ಟೇಟ್ಮೆಂಟ್ ಇದೆ ಆ ಸ್ಟೇಟ್ಮೆಂಟ್ ನಲ್ಲಿ ವೇರಿಯೇಷನ್ ಹುಡುಕುವಂತದ್ದು ಅವರ ಡ್ಯೂಟಿ. ಎಲ್ಲಿ ಆ ಮಂತಿನಲ್ಲಿ ಆ ವರ್ಷದಲ್ಲಿ ಅವರು ಆಡಳಿತ ವೈಫಲ್ಯ, ಆಡಳಿತ ಮಂಡಳಿಯವರು ಯಾವುದೇ ಸ್ಟೇಟ್ಮೆಂಟ್ ಮಾಡದೆ, ಯಾವುದೇ ಸ್ಟೇಟ್ಮೆಂಟ್ ಡೆಪಾಸಿಟ್ ವೆರಿಫಿಕೇಶನ್ ಮಾಡದೆ, ಲೋನ್ ಕೊಟ್ಟದನ್ನ ವೆರಿಫಿಕೇಶನ್ ಮಾಡದೆ, ಖರ್ಚು ವೆಚ್ಚಗಳನ್ನ ವೆರಿಫಿಕೇಶನ್ ಮಾಡದೆ, ಇವರ ಮಂಜೂರಾತಿ ಕೊಡದೆ ಇದ್ರೆ ಎಲ್ಲೂ ಕೂಡ ಮುಂದೆ ಹಣಕಾಸಿನ ವ್ಯವಹಾರ ಮಾಡ್ಲಿಕ್ಕೆ ಆಗುದಿಲ್ಲ. 29 ಕೋಟಿ ಚಿಲ್ಲರೆ ಈಗಾಗಲೇ DCC ಬ್ಯಾಂಕ್ ಅಲ್ಲಿದೆ, ಹಾಗೆ ಬೇರೆ ಬೇರೆ ಸಂಘ ಸಂಸ್ಥೆಗಳಲ್ಲಿದೆ. ಅದೇ ರೀತಿಯಲ್ಲಿ ಆ ಡೆಪಾಸಿಟ್ 29 ಇದ್ದದ್ದು 31 ಆದಾಗ ಎಲ್ಲಿಗೆ ಹೋಗಿದೆ ಅಂತ ಬರ್ತದೆ ಅಲ್ಲ, ಅಲ್ಲಿ ಪ್ರತಿ ಮಂತಿನ ಎಂಡಿಗೆ ಬಂದೇ ಬರ್ತದೆ. ಅವಾಗ ಇವರು ಯಾಕೆ ಮಾಡಲಿಲ್ಲ? ಆ ಹಣ ದುರುಪಯೋಗದಂತ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯಿಂದ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೇಳಿದ್ರು ಉಮೇಶ್ ಶೆಟ್ರು, ನವೀನ್ ಶೆಟ್ರು ಎಲ್ಲ ಹೇಳಿದ್ರು, ಯಾವ ಒಬ್ಬ ವ್ಯಕ್ತಿಯಿಂದ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೊನ್ನೆ ಒಂದು ನೋಡಿದೆ ನಾನು, ನಮ್ಮ ಇವರೇನು ಶಿಸ್ತು ಸಮಿತಿಯಲ್ಲಿ ಕ್ರಮ ಕೈಗೊಂಡಂತ ಇವರು ಸದಾಶಿವ ಇದ್ರವರಿಗೆ ಒಂದು ನೋಟಿಸ್ ಕೊಟ್ಟರು. ಈ ಹಣ ದುರುಪಯೋಗಕ್ಕೆ ನೀವೇ ಕಾರಣ, ಅದನ್ನೆಲ್ಲ ಇದು ಮಾಡ್ಲಿಕ್ಕೆ ನಿಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಳ್ತೀವಿ. ಅವರು ಆಡಳಿತ ಮಂಡಳಿಗೆ ಒಂದು ಉತ್ತರ ಕೊಟ್ಟರು. ನಾನು AR ಆಫೀಸ್ನಲ್ಲಿ ಕಾಪಿ ತೆಗೆದೆ. ಕಾಪಿಯಲ್ಲಿ ಹೇಳ್ತಾರೆ, ನಾನು ಹೇಗೆ ಅದರ ಹೊಣೆಗಾರಿಕೆ ಹೊರಲಿಕ್ಕಾಗ್ತದೆ? ನಾನಿರುವಂತ ಪೊಸಿಷನ್ 3ನೇ ಪ್ಲೇಸ್, ನನಗಿಂತ ಮೇಲೆ 2 ಪ್ಲೇಸಿನಲ್ಲಿ ಇದ್ದಾರೆ, ಮ್ಯಾನೇಜರ್ ಇದ್ದಾರೆ, ಅಸಿಸ್ಟೆಂಟ್ ಮ್ಯಾನೇಜರ್ ಇದ್ದಾರೆ. ನಾನು 3ನೇ ಪ್ಲೇಸ್ನಲ್ಲಿದೆ. 3ನೇ ಪ್ಲೇಸಿನಲ್ಲಿ ಇರುವಂತ ವ್ಯಕ್ತಿ ನಾನೊಬ್ಬ. ಅಷ್ಟು ಹಣವನ್ನು ಹೇಗೆ ದುರುಪಯೋಗ ಮಾಡ್ಲಿಕ್ಕೆ ಆಗ್ತದೆ? ಇದರಲ್ಲಿ ನಾನು ಭಾಗಿದಾರ ಅಲ್ಲ. ಇದರಲ್ಲಿ ನೇರವಾಗಿ ನಿಮ್ಮ ಮ್ಯಾನೇಜರು, ಅಸಿಸ್ಟೆಂಟ್ ಮ್ಯಾನೇಜರು, ಆಡಳಿತ ಮಂಡಳಿ ಕೂಡ ಇದರ ಭಾಗಿದಾರರು. ನಾನು ಅದಕ್ಕೆ ಹೊಣೆ ಹೊರಲಿಕ್ಕೆ ಆಗುದಿಲ್ಲ ಎನ್ನುವಂತ ಹೇಳಿಕೆಯನ್ನು ಇವ್ರಿಗೆ ಕೊಡ್ತಾರೆ. ಹಾಗಾದ್ರೆ ಇವರು ಇದೆಲ್ಲ ನಮ್ಗೆ ಗೊತ್ತಾಗ್ಬೇಕಾದ್ರೆ ಅಸಿಸ್ಟೆಂಟ್ ಮ್ಯಾನೇಜರ್ ಇದ್ರ ಅಥವಾ ಇವರು ಸಿಬ್ಬಂದಿಗಳಿದ್ರ ಅಥವಾ ಆಡಳಿತ ಮಂಡಳಿ ಇದ್ರ, ಇದೆಲ್ಲ ಗೊತ್ತಾಗ್ಬೇಕಾದ್ರೆ ತನಿಖೆ ಆಗ್ಬೇಕಾಗ್ತದೆ. ತನಿಖೆ ಆಗಬಾರ್ದಂತ ಈ ಸಹಕಾರಿ ಸಂಸ್ಥೆಗಳ ಇತಿಹಾಸದಲ್ಲಿ ನಾನು ಕಂಡುಕೊಂಡಂತೆ, ನಾನು ಬಹಳಷ್ಟು ಸಹಕಾರಿ ಸಂಸ್ಥೆಗಳನ್ನು ಕೊಂಡಿದ್ದೇನೆ. ಈ ಸಹಕಾರಿ ಸಂಸ್ಥೆಗಳ ಇತಿಹಾಸದಲ್ಲಿ ಒಂದು ತನಿಖೆ, ಸರ್ಕಾರದ ಮಟ್ಟದ ತನಿಖೆ ಆಗಬಾರ್ದಂತ ಯಾರಾದ್ರೂ ಹೈಕೋರ್ಟಿಗೆ ಸ್ಟೇಗೆ ಹೋದಂತ ಅಧ್ಯಕ್ಷರಿದ್ರೆ ಈ ಸಂಸ್ಥೆಯ ಅಧ್ಯಕ್ಷರು ಬಿಟ್ರೆ ಮತ್ತಾರು ಕೂಡ ಹೋದಂತ ಉದಾಹರಣೆ ಇಲ್ಲ. ಎಲ್ಲಿ ಬೇಕಾದ್ರೂ ರೆಕಾರ್ಡ್ ತೆಗೀನಿ. ಇದೇ ವೇಳೆ ಪ್ರತಿಭಟನಾ ನಿರತರು ಆಡಳಿತ ಮಂಡಳಿಯ ಅಧ್ಯಕ್ಷ ಮೋಹನ್ ವೈದ್ಯ ಹಾಗೂ ಕಾರ್ಯನಿರ್ವಹಣಾಧಿಕಾರಿ ಪ್ರವೀಣ್ ಶೆಟ್ಟಿ ಅವರಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ಉದಯ್ ಶೆಟ್ಟಿ ಅಂಪಾರು, ಪ್ರದೀಪ್ ಶೆಟ್ಟಿ ಗುಡಿಬೆಟ್ಟು, ಅಂಪಾರು ಕಿರಣ್ ಹೆಗ್ಡಿ ಮೊದಲಾದವರು ಪಾಲ್ಗೊಂಡಿದ್ದರು. ಶಂಕರನಾರಾಯಣ, ಸಿಪಿಐ ಜಯರಾಮ್ ಗೌಡ, PSI ನಾಸೀರ್ ಹುಸೇನ್ ಹಾಗೂ ಸಿಬ್ಬಂದಿಗಳು ಬಿಗಿ ಬಂದೋಬಸ್ತನ್ನು ಒದಗಿಸಿದರು. ಶ್ರೀಕಾಂತ್ ಹೆಮ್ಮಾಡಿ, V4 ನ್ಯೂಸ್, ಕುಂದಾಪುರ. ಮಂಜೇಶ್ವರದ ಹೊಸಂಗಡಿ ಮೊರತ್ತಣೆ ಸಮೀಪದ ಪ್ಲೈವುಡ್ ಫ್ಯಾಕ್ಟರಿಗೆ ಶನಿವಾರ ರಾತ್ರಿ ಬೆಂಕಿ ತಗುಲಿ ಅಪಾರ ನಷ್ಟ ಉಂಟಾಗಿದೆ. ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಹತ್ತಿಕೊಂಡಿದೆ ಎಂದು ಶಂಕಿಸಲಾಗಿದ್ದು, ಘಟನೆಯಿಂದ ಕೋಟಿಗೂ ಅಧಿಕ ಮೌಲ್ಯದ ಸೊತ್ತುಗಳು ಬೆಂಕಿಗಾಹುತಿಯಾಗಿವೆ.
ಬೆಂಕಿಯ ಕೆನ್ನಾಲಿಗೆಯಿಂದ ಕಾರ್ಖಾನೆಯ ಸುತ್ತ ಇಡೀ ಪ್ರದೇಶ ದಟ್ಟ ಹೊಗೆಯಿಂದ ತುಂಬಿಕೊಂಡಿತ್ತು. ಬೆಂಕಿ ನಂದಿಸಲು ಮೊದಲು ಉಪ್ಪಳದಿಂದ 2 ಅಗ್ನಿಶಾಮಕ ದಳ ಆಗಮಿಸಿ ಕಾರ್ಯಾಚರಣೆ ನಡೆಸಿದ. ಆದರೆ ಬೆಂಕಿ ಹತೋಟಿಗೆ ಬಾರದ ಹಿನ್ನೆಲೆಯಲ್ಲಿ ಕಾನ್ಯಂಗಾಡ್, ಕಾಸರಗೋಡು ಮತ್ತು ಕುತ್ತಿಕೋಲ್ ಅಗ್ನಿಶಾಮಕ ಠಾಣೆಗಳಿಂದ 20ಕ್ಕೂ ಹೆಚ್ಚಿನ ವಾಹನಗಳನ್ನು ತರಿಸಿ ಕಾರ್ಯಾಚರಣೆ ನಡೆಸಿ ಬೆಂಕಿ ನಂದಿಸಲು ಪ್ರಯತ್ನಿಸಲಾಯಿತು. ಮಂಜೇಶ್ವರ ಪೊಲೀಸರು ಪ್ರಕರಣ ದಾಖಲಿಸಿ ತನಿಖೆ ಆರಂಭಿಸಿದ್ದಾರೆ. ರೆಹಮಾನ್ ಉದ್ಯಾವರ, ವಿ4 ನ್ಯೂಸ್, ಮಂಜೇಶ್ವರ. ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನ ಎಪಿಎಂಸಿ ಪ್ರಾಂಗಣದಲ್ಲಿ ಭ್ರಷ್ಟಾಚಾರ ತಾಂಡವವಾಡುತ್ತಿದೆ. ಈ ಭ್ರಷ್ಟಾಚಾರಕ್ಕೆ ಕಾರಣವಾದ ಅಧಿಕಾರಿ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಎಪಿಎಂಸಿಯ ಎಲ್ಲ ಅಂಗಡಿಗಳ ಮಾಲಕರು ಕೃಷಿ ಮಾರಾಟ ನಿರ್ದೇಶಕರಿಗೆ ಮತ್ತು ಸಚಿವರಿಗೆ ದೂರು ನೀಡಿದ್ದರು. ಈ ದೂರಿನ ಜೊತೆಗೆ ಎಲ್ಲ ಅಂಗಡಿ ಮಾಲಕರು ತಮ್ಮ ಸಹಿಯನ್ನು ಲಗತ್ತಿಸಿ ಇನ್ನೇನು ಅಧಿಕಾರಿ ವಿರುದ್ಧ ಕ್ರಮವಾಗುತ್ತದೆ ಎಂದು ಕಾದು ಕುಳಿತಿದ್ದರು. ಆದರೆ ದೂರು ನೀಡಿದ ಅಧಿಕಾರಿಯ ಬದಲು ಇನ್ನೋರ್ವ ಅಧಿಕಾರಿಯ ವಿರುದ್ಧ ತನಿಖೆ ಆರಂಭವಾಗಿದ್ದು, ದೂರು ನೀಡಿದ ಅಂಗಡಿ ಮಾಲಕರು ಮಾತ್ರ ಹೀಗೆ ಕಾಯಿತು ಎನ್ನುವ ಗೊಂದಲದಲ್ಲಿದ್ದಾರೆ. ಪುತ್ತೂರು ಎಪಿಎಂಸಿಯಲ್ಲಿ ಪ್ರಭಾರ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸುತ್ತಿದ್ದ ರಾಮಚಂದ್ರ ಎನ್ನುವ ಅಧಿಕಾರಿಯ ವಿರುದ್ಧ ಎಪಿಎಂಸಿಯಲ್ಲಿ ವ್ಯವಹಾರ ಮಾಡುತ್ತಿರುವ ಎಲ್ಲ ಅಂಗಡಿಗಳ ಮಾಲಕರು ಇಲಾಖೆಯ ಹಿರಿಯ ಅಧಿಕಾರಿಗಳಿಗೆ ಆತನ ವಿರುದ್ಧ ದೂರು ನೀಡಿದ್ರು. ಇದೀಗ ಮೇಲಾಧಿಕಾರಿಗಳಿಂದ ದೂರಿಗೆ ಸಂಬಂಧಿಸಿದಂತೆ ತನಿಖೆ ಆರಂಭಗೊಂಡಿದ್ದು, ಆರೋಪಿತ ಅಧಿಕಾರಿಯ ಹೆಸರಿನ ಬದಲಾಗಿ ಎಪಿಎಂಸಿಯಲ್ಲಿ ಸದ್ಯ ಕಾರ್ಯನಿರ್ವಹಿಸುತ್ತಿರುವ ಅಧಿಕಾರಿಗಳಿಬ್ಬರ ವಿರುದ್ಧ ಈ ತನಿಖೆ ಆರಂಭವಾಗಿದೆ. ಈ ಬೆಳವಣಿಗೆಯಿಂದ ಅಂಗಡಿ ಮಾಲಕರು ಗೊಂದಲಕ್ಕೀಡಾಗಿದ್ದು, ದೂರು ನೀಡಿದ ವ್ಯಕ್ತಿಯ ಬದಲು ಇನ್ನೋರ್ವ ಅಧಿಕಾರಿಯ ವಿರುದ್ಧ ಇದೀಗ ತನಿಖೆ ಆರಂಭಗೊಂಡಿರುವುದು ಇದೀಗ ಅಂಗಡಿ ಮಾಲಕರ ನಿದ್ದೆಗೆಡಿಸಿದೆ. ಪ್ರಾಮುಖ್ಯ ವಿಚಾರವೆಂದರೆ, ಅಂಗಡಿಯವರು ನೀಡಿದ ದೂರಿನ ಪ್ರತಿಗಳಲ್ಲಿ ಕೆಲವು ಪ್ರತಿಗಳನ್ನು ಬೆಂಗಳೂರಿನ ಕೃಷಿ ಮಾರಾಟ ನಿರ್ದೇಶಕರ ಕಚೇರಿಯೊಳಗಡೆ ನಕಲಿ ಮಾಡಲಾಗಿದೆ. ಪುತ್ತೂರು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯ ಪ್ರಭಾರ ಕಾರ್ಯದರ್ಶಿಯಾಗಿದ್ದಂಥ ರಾಮಚಂದ್ರರ ವಿರುದ್ಧ ಎಲ್ಲ ಇಲ್ಲಿನ ವರ್ತಕರು ಕೃಷಿ ಮಾರಾಟ ಇಲಾಖೆಯ ನಿರ್ದೇಶಕರಿಗೆ ಒಂದು ದೂರನ್ನು ಕೊಡ್ತಾರೆ. ಇವರ ಅಕ್ರಮ ಮತ್ತು ಇವರಿಂದ ಆಗ್ತಿರುವಂಥ ಅನ್ಯಾಯದ ವಿರುದ್ಧ ಒಂದು ಮಿಂಚಂಚೆಯ ಮೂಲಕ ಮೇ 16ರಂದು ಒಂದು ದೂರನ್ನು ಕಳಿಸ್ತಾರೆ. ಆದರೆ ಅದು ಯಾವುದೇ ತನಿಖೆ ಆಗಿರೋದಿಲ್ಲ. ಅದೇ ಪ್ರತಿಯನ್ನು ಇವರಿಗೆ ಸಚಿವರಿಗೆ ಕೂಡ ಕಳಿಸಿರ್ತಾರೆ. ಯಾವುದೇ ಅದರ ಬಗ್ಗೆ ಕ್ರಮ ಕೈಗೊಂಡ ಬಗ್ಗೆ ಯಾವುದೇ ಹಿಂಬರಹ ಕೂಡ ಬಂದಿರೋದಿಲ್ಲ. ಆದರೆ ಏಕೈಕಿ ಇತ್ತೀಚಿನ ದಿನಗಳಲ್ಲಿ ಒಂದು ಇಲ್ಲಿ ಪ್ರಾಮಾಣಿಕವಾಗಿ ಕರ್ತವ್ಯ ನಿರ್ವಹಿಸುತ್ತಿರುವಂಥ ಕಾರ್ಯದರ್ಶಿ ಮತ್ತು ಇನ್ನೊಬ್ಬರು ಸಿಬ್ಬಂದಿಯ ವಿರುದ್ಧ ಈ ಒಂದು ಇಲ್ಲಿನ ವರ್ತಕರು ದೂರು ನೀಡಿದ್ದಾರೆ, ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಮಂಗಳೂರು ಕೃಷಿ ಮಾರುಕಟ್ಟೆಯ ಸಹಾಯಕ ನಿರ್ದೇಶಕರ ಮೂಲಕ ಒಂದು ಪತ್ರ ಬರ್ತದೆ ತನಿಖೆಗೆ ಹಾಜರಾಗಲಿಕ್ಕೆ. ಅಲ್ಲಿ ಹೋಗಿ ನೋಡಿದಾಗ ಹಿಂದೆ ಯಾರೆಲ್ಲ ದೂರು ನೀಡಿದ್ರ ರಾಮಚಂದ್ರರ ವಿರುದ್ಧ ಅದೇ ಸಹಿಯ ಪ್ರತಿಗಳನ್ನು ಬಳಸಿ ಈಗ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿರುವಂಥ ಸಿಬ್ಬಂದಿಗಳ ವಿರುದ್ಧ ದೂರು ಇರ್ತದೆ. ಅದರಲ್ಲಿ ಅಬುಬಕ್ಕರ್ ಎನ್ನುವರು ಕೂಡ ಒಂದು ಸಹಿಯನ್ನು ಮಾಡಿದೆ. ಯಾರು ಅಂತ ಅದು ಯಾರಿಗೂ ಇವತ್ತಿಗೆ ಕೂಡ ಗೊತ್ತಾಗಲಿಲ್ಲ. ಇಲ್ಲಿಯ ವರ್ತಕರಿಗೆ ಕೂಡ ಅಬುಬಕ್ಕರ್ ಯಾರು ಅಂತ ಗೊತ್ತಾಗಲಿಲ್ಲ. ಈ ಬಗ್ಗೆ ಸಹಾಯಕ ನಿರ್ದೇಶಕರು ಬಂದು ತನಿಖೆಯ ಸಂದರ್ಭದಲ್ಲಿ ಇಲ್ಲಿಯ ವರ್ತಕರು ಇದಕ್ಕೆ ಸರಿಯಾಗಿ ಒಂದು ಪ್ರತಿಕ್ರಿಯೆಯನ್ನು ನೀಡಿ ಲಿಖಿತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಸಹಿ ದುರ್ಬಳಕೆ ಆಗಿದೆ,
ಈ ಬಗ್ಗೆ ತನಿಖೆ ಮಾಡಬೇಕು. ಮತ್ತು ರಾಮಚಂದ್ರರವರು ಅಕ್ರಮ ಮಾಡಿದ್ದಾರೆ ಹೊರತು ಇಲ್ಲಿಯ ಸಿಬ್ಬಂದಿಗಳು ಬೇರೆ ಯಾರು ಅಕ್ರಮ ಮಾಡಲಿಲ್ಲ, ನಮಗೆ ಅನ್ಯಾಯ ಮಾಡಲಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಂಗಡಿ ಮಾಲಕರು ನೀಡಿದ ದೂರಿನಲ್ಲಿ ಉಲ್ಲೇಖವಿರುವ ರಾಮಚಂದ್ರ ಎನ್ನುವ ಅಧಿಕಾರಿಯ ಬದಲು ಪ್ರಸ್ತುತ ಎಪಿಎಂಸಿಯಲ್ಲಿ ಕಾರ್ಯದರ್ಶಿಯಾಗಿರುವ ಎಂಸಿ ಪಡಕನೂರ ಎನ್ನುವ ಅಧಿಕಾರಿಯ ಹೆಸರಿನಲ್ಲಿ ನಕಲಿ ದೂರು ಸೃಷ್ಟಿಸಿ ಆ ದೂರಿನ ಪ್ರತಿಯ ಜೊತೆಗೆ ಅಂಗಡಿ ಮಾಲಕರು ರಾಮಚಂದ್ರ ಎನ್ನುವ ಅಧಿಕಾರಿಯ ವಿರುದ್ಧ ನೀಡಿದ ದೂರಿಗೆ ಹಾಕಿದ್ದ ಸಹಿಗಳನ್ನು ಜೋಡಿಸಲಾಗಿದೆ. ಹಿರಿಯ ಅಧಿಕಾರಿಗಳ ಕಚೇರಿಯಲ್ಲಿ ಈ ರೀತಿಯ ನಕಲಿ ದಾಖಲೆಗಳನ್ನು ಸೃಷ್ಟಿ ನಡೆಸಿದರೆ ಉಳಿದ ಕಡೆಗಳಲ್ಲಿ ಯಾವ ರೀತಿಯ ನಕಲಿ ವ್ಯವಸ್ಥೆಗಳು ನಡೆಯಬಹುದು ಎನ್ನುವ ಆತಂಕ ಎದುರಾಗಿದೆ. ಆದರೆ ಈ ಸಹಿ ದುರ್ಬಳಕೆ ಯಾವ ರೀತಿಯಾಗಿದೆ ಅಂತ ಹೇಳಿದರೆ, ಒಂದು ನಿರ್ದೇಶಕರ ಕಚೇರಿಗೆ ಕಳಿಸಿದಂಥ ಸಹಿಯ ಪ್ರತಿಗಳು ಈ ರೀತಿಯಾಗಿ ಇನ್ನೊಬ್ಬರಿಗೆ ಮಾರಾಟ ಕೃಷಿ ಮಾರಾಟ ಇಲಾಖೆಯಲ್ಲಿ ಇವತ್ತು ಸಹಿ ಮಾರಾಟ ದಂಧೆ ನಡೀತಾ ಇದೆ ಅಂತ ಹೇಳುವಂಥ ಪರಿಸ್ಥಿತಿಗೆ ಮುಟ್ಟಿದೆ. ಇಲ್ಲಿ ಈ ಸಹಿಯ ಪ್ರತಿಗಳನ್ನು ಯಾರೋ ಅಲ್ಲಿಯ ಸಿಬ್ಬಂದಿಗಳೇ ಹಣಕ್ಕೆ ಮಾರಾಟ ಮಾಡಿದ್ದಾರೆ ಅಂತ ಇಲ್ಲಿಯ ವರ್ತಕರ ಗಂಭೀರ ಆರೋಪ. ಈ ಬಗ್ಗೆ ಅದು ಉನ್ನತ ಮಟ್ಟದ ತನಿಖೆ ಆಗಬೇಕು. ಯಾಕೆಂತ ಹೇಳಿದರೆ ನಿರ್ದೇಶಕರ ಒಂದು ಕೇಂದ್ರ ಕಚೇರಿಯಿಂದಲೇ ಈ ರೀತಿಯಲ್ಲಿ ಅಕ್ರಮಕ್ಕೆ ಸಹಕಾರ ನೀಡುವಂಥ ಒಂದು ವ್ಯವಸ್ಥೆ ಆಗಿದೆ ಅಂತ ಹೇಳಿದರೆ ಇದು ಗಂಭೀರವಾದಂಥ ವಿಚಾರ. ಇದನ್ನು ಸಚಿವರು ಕೂಡ ಗಮನ ಇಟ್ಟು ಈ ಬಗ್ಗೆ ತನಿಖೆಗೆ ನಿರ್ದೇಶನ ಕೊಡಬೇಕಾಗ್ತದೆ. ಮತ್ತು ಅದು ಉನ್ನತ ಮಟ್ಟದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಅಲ್ಲಿಯ ಸಿಬ್ಬಂದಿಗಳ ವಿರುದ್ಧ ತನಿಖೆ ಮಾಡಬೇಕು ಅಂತ ಒತ್ತಾಯವನ್ನು ಮಾಡ್ತಾ ಇದ್ದೆ. ಸಚಿವರಿಗೆ ಕೂಡ ಈ ಪತ್ರ ಹೋಗಿದೆ. ಆದರೆ ಇಲ್ಲಿ ಮುಖ್ಯವಾಗಿ ಏನಂತ ಹೇಳಿದರೆ, ಇಲ್ಲಿ ಈ ಸಹಿಯ ಪ್ರತಿಗಳು ನಕಲಿ. ಏನಂತ ಹೇಳಿದರೆ, ಯಾರ ವಿರುದ್ಧ ದೂರು ನೀಡಿತ್ತೋ ಅವರ ವಿರುದ್ಧ ದೂರು ಇಲ್ಲ, ಇನ್ನೊಬ್ಬರು ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥ ಸಿಬ್ಬಂದಿಗಳ ವಿರುದ್ಧ ದೂರು ನೀಡಿದ ಹಾಗೆ ಇದನ್ನು ಸೃಷ್ಟಿಸಿ ಈ ಸಹಿಗಳನ್ನು ಅದರ ಜೊತೆ ಜೋಡಿಸಿ ಅಕ್ರಮವನ್ನು ನಡೆಸಿದ್ದಾರೆ. ಇಲ್ಲಿ ಸರ್ಕಾರಿ ಕಚೇರಿ ಒಳಗಡೆ ದಾಖಲೆ ಪತ್ರಗಳನ್ನು ಈ ರೀತಿಯಲ್ಲಿ ನಕಲಿ ಮಾಡುವುದು ಒಂದು ಗಂಭೀರ ವಿಷಯವೂ ಆಗಿದೆ. ಈ ನಿಟ್ಟಿನಲ್ಲಿ ಈ ಪ್ರಕರಣದ ಬಗ್ಗೆ ಸೂಕ್ತ ತನಿಖೆ ನಡೆಸಬೇಕು ಎನ್ನುವ ಒತ್ತಾಯವು ಸಾರ್ವಜನಿಕ ವಲಯದಿಂದ ಕೇಳಿಬರಲಾರಂಭಿಸಿದೆ. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು. ಮನೆಯಲ್ಲಿ ಪ್ರತಿಯೊಬ್ಬರು ಅಡಕೆ ತಿನ್ನುವ ಹವ್ಯಾಸ ಮಾಡಬೇಕು. ಸಣ್ಣ ಮಟ್ಟದ ಮಣ್ಣು ತಪಾಸಣೆ ಯಂತ್ರವನ್ನು ಕ್ಯಾಂಪ್ಕೋ ಖರೀದಿಸಿದ್ದು, ಮೊಬೈಲ್ ಕೇಂದ್ರವನ್ನು ಪುತ್ತೂರಿನಲ್ಲಿ ಸ್ಥಾಪಿಸಲಾಗುವುದು. 1.45 ಲಕ್ಷ ಸದಸ್ಯರಿದ್ದು ಎಲ್ಲರ ಹಿತ ಕಾಯುವ ನಿಟ್ಟಿನಲ್ಲಿ ಆಡಳಿತ ಮಂಡಳಿ ಬದ್ಧವಾಗಿದೆ ಎಂದು ಕ್ಯಾಂಪ್ಕೋ ಅಧ್ಯಕ್ಷ ಕಿಶೋರ್ ಕುಮಾರ್ ಕೋಡ್ಗಿ ಹೇಳಿದರು. ಮಹಾಮಾಯಿ ದೇವಸ್ಥಾನದ ಸಭಾಂಗಣದಲ್ಲಿ ಕೇಂದ್ರ ಅಡಕೆ ಮತ್ತು ಕೋಕೋ ಮಾರಾಟ ಮತ್ತು ಪರಿಷ್ಕರಣಾ ಸಹಕಾರಿ ಪುತ್ತೂರು ನವೀಕೃತ ಕಚೇರಿ ಉದ್ಘಾಟನೆ ಹಾಗೂ ಸದಸ್ಯ ಬೆಳೆಗಾರರ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಮನುಷ್ಯ ಆಕ್ರಮಣದಿಂದ ಕಾಡು ಪ್ರಾಣಿಗಳು ನಾಡಿನತ್ತ ಬರುವುದು ಹೆಚ್ಚಾಗುತ್ತಿದೆ. ಮಂಗನಿಗೆ ಮಂಕಿ ಪಾರ್ಕ್, ಸಂತಾನಹರಣ ಚಿಕಿತ್ಸೆ ಮಾಡುವ ಘೋಷಣೆ ಸರ್ಕಾರದಿಂದ ನಡೆದಿದ್ದು ಕಾರ್ಯಗತವಾಗಿಲ್ಲ. ಕೋತಿಯನ್ನ ಅಂಡಮಾನ್ ದ್ವೀಪಕ್ಕೆ ಬಿಟ್ಟು ಬರುವಂತೆ ಸರ್ಕಾರಕ್ಕೆ ಮನವಿ ನೀಡುವ ಕಾರ್ಯವಾಗಿದೆ. ರೈತರ ಸಮಸ್ಯೆಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಸಿಪಿಸಿಆರ್ಐ ನಿರ್ದೇಶಕರಲ್ಲಿ ಈಗಾಗಲೇ ಮಾತುಕತೆ ಮಾಡಲಾಗಿದೆ. ಕೊಬ್ಬರಿಯ ಜೊತೆಗೆ ತೆಂಗಿನಕಾಯಿ ಖರೀದಿಸುವ ಚಿಂತನೆ ಇದೆ ಎಂದು ತಿಳಿಸಿದರು. ಕ್ಯಾನ್ಸರ್ ಗುಣ ಆಗುವುದರೊಂದಿಗೆ ಟ್ಯೂಮರ್ಗಳನ್ನು ಬೆಳವಣಿಗೆಯಲ್ಲಿ ಬಂದ್ ಮಾಡುತ್ತದೆ ಎಂಬ ರಿಪೋರ್ಟ್ ಅನ್ನು ಕೊಟ್ಟಿದೆ. ಹಾಗೆ 2016ರಲ್ಲಿ ಅಮೆರಿಕಾ ಯೂನಿವರ್ಸಿಟಿ ಅಟ್ಲಾಂಟಾದಲ್ಲಿ ಇದರ ಬಗ್ಗೆ ರಿಸರ್ಚ್ ಆಗಿದೆ. ಅಡಿಕೆ ತಿನ್ನುವುದರಿಂದ ಯಾವುದೇ ರೀತಿಯ ಕ್ಯಾನ್ಸರ್ ಬರುವುದಿಲ್ಲ ಎಂಬ ರಿಪೋರ್ಟು ನಡೆದಿದೆ. 2023ರಲ್ಲಿ ರೂರಲ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಯೂನಿವರ್ಸಿಟಿ ಆಫ್ ಸಿಯೋಲ್ ಇಂಡೋನೇಷ್ಯಾದಲ್ಲಿ ಸಮೇತ ಇದರ ರಿಸರ್ಚ್ ಆಗಿದೆ. ಅದರಲ್ಲೂ ಸಮೇತ ಅಡಿಕೆಗೆ ಯಾವುದೇ ರೀತಿಯ ಅಡಿಕೆಯಿಂದ ಬರುವುದಿಲ್ಲ ಅಂತ ರಿಪೋರ್ಟ್ ಆಗಿದೆ. ಪ್ರತಿಯೊಂದು WHO ಇರ್ಬೋದು ಅಥವಾ ಬೇರೆ ಲೈಕ್ ಮೈಂಡೆಡ್ ಇರ್ಬೋದು ಅಥವಾ ಅಪ್ಪರ್ ಹಾಸ್ಪಿಟಲ್ನ ಡಾಕ್ಟರ್ ಇರ್ಬೋದು, ಅವರೆಲ್ಲರೂ ಅಡಿಕೆಯನ್ನು ಗುರಿ ಮಾಡಿ ಅಡಿಕೆ ಕ್ಯಾನ್ಸರ್ ಸಾರ್ತಾ ಇದ್ದಾರೆ. ಯಾವಾಗ ಅಡಿಕೆ ಹೊಗೆ ಸೊಪ್ಪು ಅಥವಾ ಅಡಿಕೆ ಬೇರೆ ಲೀಗಲ್ ಫಿಟ್ ಅಂತ ಏನು ಹೇಳ್ತೇವೆ ಅದಕ್ಕೆ ಮಿಕ್ಸ್ ಆದಾಗ ಕ್ಯಾನ್ಸರ್ ಬರ್ಬೋದು, ಬಾಳ್ದಿರ್ಬೋದು, ಅದಕ್ಕೆ ನಾವು ಸೈಂಟಿಸ್ಟ್ ಅಲ್ಲ. ಆದರೆ ಸೈಂಟಿಫಿಕ್ ರಿಸರ್ಚ್ನಲ್ಲಿ ಈ ರೀತಿ ಆಗಿದ್ದ ವಿಚಾರವನ್ನು ಹೈಲೈಟ್ ಮಾಡಿದ್ದೇವೆ. ಇವತ್ತು ಅದರ ಪತ್ರವನ್ನು ಪ್ರೈಮ್ ಮಿನಿಸ್ಟರ್ ಮತ್ತು ಹೆಲ್ತ್ ಮಿನಿಸ್ಟರ್ ಕಳಿಸಿದ್ದೇವೆ. ಅದರಲ್ಲಿ ಭೂತಾನ್ ಅಡಿಕೆ ಬಗ್ಗೆ ಸಣ್ಣ ಸಣ್ಣ ಪೇಪರ್ಗಳಲ್ಲಿ ಬರ್ತಾರೆ. ಭೂತಾನ್ನಿಂದ 17,000 ಮೆಟ್ರಿಕ್ ಟನ್ ಅಡಿಕೆ ಬಂದಿದ್ದರಿಂದ ಮಾರುಕಟ್ಟೆ ಬಿದ್ದೋಯ್ತು. ಮಾರುಕಟ್ಟೆ ಬೀಳ್ತದೆ, ರೈತರಿಗೆ ತೊಂದರೆ ಆಗ್ತದೆ. ಏನೂ ಆಗಲ್ಲ. ಭೂತಾನ್ನಿಂದ ಬರತಕ್ಕಂಥ 17,000 ಮೆಟ್ರಿಕ್ ಟನ್ ಅಡಿಕೆ ಏನಿದೆ ಅದು ಹಸಿ ಅಡಿಕೆ. ಅದು ಇಲ್ಲಿ ಬರುವಾಗಲೇ ಡ್ಯಾಮೇಜ್ ಆಗ್ತದೆ.
ಅದು ಸಹ ಅದು ಕೆಂಪಟ್ಟಿ ಆಗುವಷ್ಟು ಮಲೆನಾಡಿನ ಮತ್ತು ಈ ನಮ್ಮ ಕರಾವಳಿ ಭಾಗದ ಅಡಿಕೆ ಅದು ಆಗಲಿಕ್ಕಿಲ್ಲ. ಅದರಿಂದ ಯಾವ ತೊಂದರೆಯೂ ಆಗುವುದಿಲ್ಲ ಅಂತ ಇಂಡೈರೆಕ್ಟ್ ಆಗಿ ಫೇಸ್ಬುಕ್ ವಾಟ್ಸಪ್ ಅಲ್ಲಿ ನಾನು ಕೊಡ್ತಾ ಇದ್ದೇನೆ ಹೊರತು ಪೇಪರ್ನಲ್ಲಿ ಅದನ್ನು ಹೈಲೈಟ್ ಮಾಡುವಂತ ಅಗತ್ಯ ನನಗೆ ಬೀಳಿಲ್ಲ. ಯಾಕಂದ್ರೆ ಕ್ಯಾಂಕೋ ಪ್ರತಿದಿನದ ಮಾರುಕಟ್ಟೆ ಧಾರಣೆ ಸರಿಯಾಗಿ ಅಡಿಕೆ ರೇಟನ್ನು ಆಯಾ ಕಾಲಕ್ಕೆ ಸರಿಯಾಗಿ ರೇಟ್ ಏರ್ಸ್ತಾ ಬಂದಿದೆ. ಇನ್ನು ನಾವು ಅಡಿಕೆಯನ್ನು ಡೌನ್ ಆಗಲಿಕ್ಕೆ ಪ್ರೈವೇಟ್ ಅವರು ಬಂದರು, ನಾವು ಅದನ್ನು ಕಡಿಮೆ ಆಗಲಿಕ್ಕೆ ಬಿಡುವುದಿಲ್ಲ ಅನ್ನೋ ಮಾತನಿಗೆ ಹೇಳಲಿಕ್ಕೆ ಪಡ್ತೇನೆ. ಶಾಖೆಯನ್ನ ಹಿರಿಯ ಸದಸ್ಯ ಬೆಳೆಗಾರರಾದ ಎನ್ಎಸ್ ಹರಿಹರ್ ರಾವ್, ಸುರೇಶ್ ಬಲ್ನಾಡ್, ಬಿಟಿ ನಾರಾಯಣ್ ಭಟ್, ಕೆಟಿ ಭಟ್ ಉದ್ಘಾಟಿಸಿದರು. ನಿರ್ದೇಶಕರಾದ ಎಸ್ಆರ್ ಸತೀಶ್ ಚಂದ್ರ, ಕೃಷ್ಣ ಪ್ರಸಾದ್ ಮಡ್ತಿಲ, ಕೆ ಬಾಲಕೃಷ್ಣ ರೈ, ಜಯರಾಮ್ ಸರಳಯ್ಯ, ಜಯಪ್ರಕಾಶ್, ನಾರಾಯಣ್ ಟಿಕೆ, ರಾಧಾಕೃಷ್ಣ ಕೆ, ಸತ್ಯನಾರಾಯಣ್ ಪ್ರಸಾದ್, ಸುರೇಶ್ ಕುಮಾರ್ ಶೆಟ್ಟಿ, ಜನರಲ್ ಮ್ಯಾನೇಜರ್ ರೇಷ್ಮಾ ಮಲ್ಯ, ಡಿಜಿಎಂ ಪರಮೇಶ್ವರ್, ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥ ಗೋವಿಂದ ಭಟ್, ಎಆರ್ಡಿಎಫ್ ವಿಜ್ಞಾನಿ ಕೇಶವ್ ಭಟ್ ಮತ್ತಿತರರು ಉಪಸ್ಥಿತರಿದ್ದರು. ಪ್ರವೀಣ್, ವಿ4 ನ್ಯೂಸ್, ಪುತ್ತೂರು. ಇದು ಈ ಹೊತ್ತಿನ ಪ್ರಮುಖ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ವಿ4 ನ್ಯೂಸ್ನ ಫೇಸ್ಬುಕ್ ಪೇಜ್ನ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಇಂದು ಮಧ್ಯಾಹ್ನ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಮಲಬಾರ್ ಗೋಲ್ಡ್ ಅಂಡ್ ಡೈಮಂಡ್ಸ್, ಫೋಕ್ಸ್ ವ್ಯಾಗನ್.